ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ನಾನಂತೂ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲವ್ನ ಸ್ಪ್ರೆಡ್ ಮಾಡೋಣ. ಎಷ್ಟು ಸ್ಪ್ರೆಡ್ ಮಾಡ್ತೀವಿ ಅಷ್ಟು ನಮ್ಮಲ್ಲಿ ಅದು ಜಾಸ್ತಿ ಆಗುತ್ತೆ. ಸೊ ಯಾವುದೇ ಆಗ್ಬೋದು, ನಾವು ಕೆಟ್ಟದನ್ನ ಸ್ಪ್ರೆಡ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಕೆಟ್ಟದೇ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಒಳ್ಳೇದನ್ನ ಸ್ಪ್ರೆಡ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಒಳ್ಳೇದು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಗೆ ಏನು ಬೇಕು ನೀವು ಅದನ್ನ ಸ್ಪ್ರೆಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾನು ತುಂಬಾ ಪಾಸಿಟಿವ್ ಆಗಿದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ತುಂಬಾನೇ ಪಾಸಿಟಿವ್ ಆಗಿರಿ. ಆ್ಯಂಡ್ ನನ್ನ ನೋಡಿದ ತಕ್ಷಣ ಆ ಪಾಸಿಟಿವಿಟಿ, ಆ ಪಾಸಿಟಿವ್ ಎನರ್ಜಿ ನಿಮಗೂ ಕೂಡ ಸ್ಪ್ರೆಡ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈಗ ಮಾತಾಡೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ, ಮೈ ಫೇವ್ರೆಟ್ ಪಾರ್ಟ್. ನಾನು ಭಗವದ್ಗೀತೆ ನೋಡಿ, ಇದೇ ಬುಕ್ನ ನಾನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂತಂದರೆ ನನ್ನ ಹತ್ರ ಇದೇ ಭಗವದ್ಗೀತೆ ಬುಕ್ ಇತ್ತು. ಬಟ್ ನಾನು ರೀಡೇ ಮಾಡಿರಲಿಲ್ಲ. ಯಾವ್ಯಾವುದೋ ರೀಸನಿಂದಾಗಿ ನಾನು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಆ ಬುಕ್ನ ಅಂತ ಹೇಳೋದಕ್ಕೆಲ್ಲ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಅದಾದಮೇಲೆ ಈ ಬುಕ್ನ ತರಿಸ್ಕೊಡೋದಕ್ಕೂ ಅಷ್ಟೇ ನಾನು ಅಷ್ಟೇ ಎಫರ್ಟ್ ಕೂಡ ಹಾಕಿದ್ದೀನಿ. ಯಾಕೆಂದರೆ ಒಂದು ರೂಪೀಸ್ನ ನಾನು ಅರ್ನ್ ಮಾಡಿ ಸೇವ್ ಮಾಡಿ, ಸೊ ನಾನು ಪ್ರತಿಯೊಂದನ್ನು ಮಾಡ್ಕೊಂಡಿರೋದು ಕೂಡ ಒಂದು ರೂಪೀಸ್ನ ನಾನು ಅರ್ನ್ ಮಾಡಬೇಕಾದ್ರೂ ನಾನು ಅಷ್ಟೇ ಕಷ್ಟಪಟ್ಟಿದ್ದೀನಿ. ಆ್ಯಂಡ್ ಅದನ್ನು ನಾನು ಸೇವ್ ಮಾಡಿ, ಸೊ ನಾನು ಈ ಒಂದು ಭಗವದ್ಗೀತೆ ಬುಕ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ರೀಸೆಂಟಾಗಿ ನಾನೊಂದು ರೀಡಿಂಗ್ನ ತಗೊಳ್ತೀನಿ. ಸೊ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಈ ರೀಡಿಂಗ್ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ಮಾಡಬಹುದು ಅಂತ ಅಂದರೆ, ಒಂದು ಅಸ್ಟ್ರಾಲಜಿಲಿ ಕೂಡ ನಾವು ಆ ಒಂದು ರಿಸಲ್ಟ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಿರ್ಬೋದು, ಅವ್ರ ನಕ್ಷತ್ರ ಇದು, ಅವ್ರ ರಾಶಿ ಇದು. ಸೊ ನಾನು ಯಾರನ್ನು ಅಲ್ಲಗಳಿತಾ ಇಲ್ಲ. ಸೊ ಅದ್ರ ಪ್ರಕಾರ ಇವಾಗ ಅವ್ರಿಗೆ ಆ ದೆಸೆ ನಡೀತಾ ಇದೆ, ಈ ದೆಸೆ ನಡೀತಾ ಇದೆ, ಹೀಗಾಗ್ತಾ ಇರ್ಬೋದು, ಹಾಗಾಗ್ತಾ ಇರ್ಬೋದು. ಬಟ್ ಈ ರೀಡಿಂಗ್ ಇದೆ ಅಲ್ಲ, ಸೊ ಇದು ಆಗಿರ್ಬೋದು, ಹೀಗಿರ್ಬೋದು, ಅಲ್ವೇ ಅಲ್ಲ, ಪಕ್ಕ 100% ಪಕ್ಕ. ಸೊ ಅದ್ರ ಪ್ರಕಾರ ನಾನು ರೇಖಿ ಮಾಸ್ಟರ್ ಆಗಿ ಆಲ್ಮೋಸ್ಟ್ 5 years ಆಗಿರಬಹುದು. ಬಟ್ ನಾನು ಎಲ್ಲ ಪ್ರಾಕ್ಟೀಸ್ಗಳನ್ನ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಲ್ಲ, ಅದೇನಿದೆ ಅದು ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಓಡಿ ಹೋಗುತ್ತೆ, ಏನೇನೋ ಕಲೆಕ್ಟ್ ಮಾಡ್ಕೊಂಬರತ್ತೆ. ಸೊ ನೆಗೆಟಿವಿಟಿನ ಸ್ಪ್ರೆಡ್ ಮಾಡುತ್ತೆ, ನಿಮ್ಮ ಬಾಡಿ ಮೈಂಡ್ ಸೋಲ್ನೆಲ್ಲ ಅಟ್ಯಾಕ್ ಮಾಡಿಬಿಡತ್ತೆ. ಸೊ ಅದನ್ನು ಕಟ್ಟಿ ಬಟ್ಟೆಯಲ್ಲಿ ರೇಷ್ಮೆ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಬೀಗ ಹಾಕಿಟ್ಬಿಡಿ ಅಂತ, ಆ ಥರ ನಾನು ಬೀಗ ಹಾಕಿಟ್ಟಂತ ನಾನು ಮಾಸ್ಟರ್ ಆಗಿದ್ದಂತಹ ಒಂದು ವಿದ್ಯೆ ರೇಖಿ. ಸೊ ಓಕೆ, ಬಟ್ ಈ ರೀಡಿಂಗಲ್ಲಿ ನನಗೆ ಸಿಕ್ಕಿರೋ ಅಂಥದ್ದೇನು ಅಂತ ಅಂದರೆ, ನಾನು ಏನೇನು ಅನ್ಕೊಳ್ತಾ ಇದ್ದೆ, ನಾನು ಟ್ಯಾರೋ ಕಾರ್ಡ್ ತರಿಸಿ ಎದುರುಗಡೆ ಇಟ್ಕೊಂಡೆ ಅಂತಂದ್ರೆ ನನಗೆ ಅನ್ಸೋದು ಆಲ್ರೆಡಿ ನನಗೆ ಗೊತ್ತು ಇದು. ಆ್ಯಂಡ್ ಓಕೆ ಸರಿ ಅಂತ ಹೇಳ್ಬಿಟ್ಟು ಆಕಾಶಿಕ್ ರೀಡಿಂಗ್ಸ್ನ ನಾನು ಕಲಿಬೇಕು ಅಂತ ಫಸ್ಟು ಬುಕ್ನ ರೀಡ್ ಮಾಡೋದು ನನ್ನದೊಂದು ಹಾಬಿ. ಸೊ ಆ ಬುಕ್ನ ನಾನು ತಂದು ಇಟ್ಕೊಂಡು ಅದನ್ನ ನೋಡ್ತಿದ್ದಂಗೆ ನಂಗೆ ಗೊತ್ತು ಇದು, ಹೇಗೆ ಗೊತ್ತು ನನಗೆ ಇದೆಲ್ಲ ಅಂತ ಫಸ್ಟಿಗೆ ನನಗೆ ಗೊತ್ತಾಗಿಲ್ಲ. ಇದ್ಯಾವ ಥರ ಯೋಚನೆ ಇದು. ಆ್ಯಂಡ್ ರೀಡ್ ಮಾಡೋಕೆ ಹಿಡ್ದಿದ ತಕ್ಷಣ ನನಗೆ ಅರ್ಥ ಆಗ್ಬಿಡೋದು, ನನಗೆ ಗೊತ್ತು ನಾನು ಈ ಥರನೇ ಮಾಡಬೇಕು ಅನ್ನೋದು, ಇದ್ರದ್ದೆಲ್ಲ ನಾಲೆಡ್ಜ್ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ. ಆ್ಯಂಡ್ ಇನ್ನೂ ತುಂಬ ಅಷ್ಟು ಸ್ಪಿರಿಚುವಲ್ ಅಲ್ಲಿ ಬರುತ್ತೆ. ಸೊ ಅದೆಲ್ಲದನ್ನು ನಾನು ತಂದು ನನ್ನ ಎದುರುಗಡೆ ಇಟ್ಕೊಂಡು ನಾನು ಇದನ್ನ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಥವಾ ಗೂಗಲ್ ಮಾಡೋಣ ಅಂತ ಹೋಗಿದ ತಕ್ಷಣ ನನಗೆ ಗೊತ್ತಾಗ್ತಿದ್ದು ಇದು ನನಗೆ ಗೊತ್ತು, ಇದನ್ನ ನಾನು ಮಾಡಿದ್ದೀನಿ. ಸೊ ಆಫ್ಟರ್ ದಟ್ ನಾನು ಅದನ್ನು ರಿಯಲೈಸ್ ಮಾಡ್ಕೊಳಕ್ಕೆ ಹೋಗ್ತಾ ಇರ್ತೀನಿ. ನನ್ನ ಲೈಫ್ ಜರ್ನಿನ ನಾನು ಹೇಳ್ತಾ ಇರೋದು ಅದನ್ನು ನಾನು ರಿಯಲೈಸ್ ಮಾಡ್ಕೊಳ್ಳೋ ಹೊತ್ತಿಗೆ ಏನಾಗುತ್ತೆ ಅಂದರೆ 2025ನ ಒಂದು ನವರಾತ್ರಿ ಹತ್ರ ಬರುತ್ತೆ. ಸೊ ಆ ನವರಾತ್ರಿ ಹತ್ರ ಬಂದಾಗ ಹಿಂದಿನ ದಿನ ನನಗೇನಾಗುತ್ತೆ ಅಂದರೆ ತುಂಬಾನೇ ದೇವಿ ಕಡೆಯಿಂದ ಇಂಟ್ಯೂಷನ್ಸ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೀನು ಈ ನವರಾತ್ರಿನ ಆರಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ನವರಾತ್ರಿಯನ್ನು ನಾನು ಆರಾಧನೆ ಮಾಡೋದಕ್ಕೆ ನನಗೆ ಎಲ್ಲರ ಸಪೋರ್ಟ್ ಕೂಡ ಸಿಗತ್ತೆ. ಯಾರು ದೇವರನ್ನ ನಂಬೋದಿಲ್ಲ ಅವ್ರ ಕಡೆಯಿಂದ ಕೂಡ ನನಗೆ ಎಲ್ಲ ರೀತಿ ಸಪೋರ್ಟು ಸಿಕ್ಕಿದೆ. ಆ್ಯಂಡ್ ಯಾಕೆ ಮಾಡ್ತಾಳೆ ಅನ್ನೋ ಥರ ಒಂದು ಫೀಲಿಂಗ್ ಕೂಡ ನನಗೆ ಆಗಿದೆ. ಹಾಗಾಗಿ ನಾನು ಸಮ್ಟೈಮ್ಸ್ ಜೋರಾಗಿ ಯಾವುದೇ ರೀತಿಯ ಒಂದು
ಲಲಿತಾ ಸಹಸ್ರನಾಮ ಇರ್ಬೋದು, ದೇವಿಯ ಆರಾಧನೆನ ಮಾಡ್ಕೊಂಡ್ರೆ ಲೌಡರ್ ವಾಯ್ಸಲ್ಲಿ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಸೈಲೆಂಟ್ ಆಗಿ ಅಲ್ಲೇ ಏನೋ ಹೇಳ್ತಾರಲ್ಲ ಹತ್ತಿಕೊಂಡು ನಾನು ಆಕೆನ ಆರಾಧನೆ ಮಾಡಿರೋದು ಕೂಡ ಇದೆ. ಆ್ಯಂಡ್ ಆ ಡೇಸಲ್ಲಿ ನನಗೆ ಭಾಳ ಅಂದರೆ ಭಾಳ ಮ್ಯಾನಿಫೆಸ್ಟೇಷನ್ ಏನು ವರ್ಕ್ ಬರ್ತಾ ಇತ್ತು. ಸೊ ಅದನ್ನ ಕೂಡ ನಾನು ಮಾಡಿಕೊಟ್ಟಿದ್ದೆ. ಆ್ಯಂಡ್ ಅಲ್ಲೂ ಕೂಡ ಅವ್ರಿಗೆ ಎಫೆಕ್ಟಿವ್ ರಿಸಲ್ಟ್ ಸಿಕ್ಕಿತ್ತು. ಯಾಕೆ ದೇವಿ ನನ್ನ ಹತ್ರ ಈ ಒಂದು ನವರಾತ್ರಿಯನ್ನ ಮಾಡಿಸ್ಕೊತಾ ಇದ್ದಾಳೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ನನಗೆ ತುಂಬ ಟೈಮಿಂದನೇ ಇಂಟ್ಯೂಷನ್ಸ್ಗಳೆಲ್ಲ ಸಿಗ್ತಾ ಇತ್ತು. ಏನೇ ಕೆಟ್ಟದ್ದಾಗದಿದ್ರು ಇದೇ ಥರ ಆಗುತ್ತೆ ಅನ್ನೋ ಒಂದು ಇಂಟ್ಯೂಷನ್ಸ್ ನನಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳಿದೆ, ನನ್ನ ಲೈಫಿನ ಕೆಲವು ಸಕ್ಸಸ್ ಸ್ಟೋರೀಸ್ನ ಅಷ್ಟೇ ನಾನು ಶೇರ್ ಮಾಡ್ಕೊಳಕ್ಕೆ ಸಾಧ್ಯ. ಸಂಪೂರ್ಣವಾದ ಸಕ್ಸಸ್ ಸ್ಟೋರೀಸು ಸೀರೀಸೇ ಇದೆ, ಅದನ್ನು ನಾನೀಗ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯ ಆದಾಗ ಖಂಡಿತ ನಾನು ಅದನ್ನ ಶೇರ್ ಮಾಡ್ಕೊಳ್ತೀನಿ. ನನ್ನ ಲೈಫಿನ ಪ್ರತಿಯೊಂದು ಘಟನೆ ಕೂಡ ಒಂದು ಮಿರಾಕಲ್ ಅಂತಲೇ ನಾನು ಹೇಳ್ಬೋದು. ಆ್ಯಂಡ್ ನಾನು ತುಂಬ ಸಫರ್ ಕೂಡ ಆಗಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಯಾವುದೇ ಒಂದು ನಮ್ಮ ಅಚೀವ್ಮೆಂಟ್ ನಮ್ಮ ಲೈಫಲ್ಲಿ ಆಗಬೇಕು ಅಂತ ಅಂದಾಗ ಆ ಸಫರಿಂಗ್ಸ್ ಬರಲೇಬೇಕು. ಆ ಸಫರಿಂಗ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ನಮ್ಮ ಕರ್ಮ ಕಳೀತಾ ಹೋಗುತ್ತೆ. ಸೊ ಆ ಕರ್ಮ ಕಳೆದಾಗ ಏನಾಗುತ್ತೆ ಅಂದರೆ ನಮ್ಮ ಸೋಲ್ ಪ್ಯೂರ್ ಆಗುತ್ತೆ. ಆ್ಯಂಡ್ ನಾವ್ ಏನ್ ಮಾಡಿದ್ರು ಕೂಡ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಸೊ ಆ ನನ್ನ ಒಂದು ಕರ್ಮ ಕಳಿಯೋದಕ್ಕೆ ದೇವರು ಕಳಿಸೋದಕ್ಕೆ ತುಂಬಾನೇ ಲೆಸನ್ಸ್ ನನ್ನ ಲೈಫಲ್ಲಿ ಕಲಿಸಿದ್ದಾರೆ. ಸೊ ನಾನು ಎಲ್ಲಾರ್ಗೂ ಚಿರ ಋಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಎಲ್ಲಾರನ್ನೂ ಫರ್ಗಿವ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನಾನು ಗ್ರೋ ಆಗಬೇಕು, ಅವರು ಗ್ರೋ ಆಗಲಿ ಅನ್ನೋದೇ ನನ್ನ ಇಷ್ಟ. ಎಲ್ಲರೂ ಕೂಡ ಗ್ರೋ ಆಗಲಿ. ಆ್ಯಂಡ್ ಯಾರ್ಯಾರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ನೋದನ್ನ ನಾನು ನೆನಪು ಇಟ್ಕೊಂಡಿಲ್ಲ. ಬಟ್ ಆಕಾಶಿಕ್ ರೆಕಾರ್ಡ್ಸ್ ಅಂತ ಬಂದಾಗ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಆಕಾಶಿಕ್ ರೆಕಾರ್ಡ್ಸ್ ಅಂತ ಅಂದರೆ ಏನಪ್ಪ ಅಂದರೆ ನಾವು ಹೇಳ್ತೀವಿ ಅಲ್ವಾ, ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಇರೋದನ್ನ, ಇದು ಒಂದು ನಾವು ಚಿತ್ರಗುಪ್ತ ಅಂತ ಹೇಳ್ತೀವಿ, ಯಮಧರ್ಮ ಚಿತ್ರಗುಪ್ತ ಎಲ್ಲ ಬರೆದಿಟ್ಕೊಂಡಿರ್ತಾರೆ ಅಂತ ಹೇಳ್ತೀವಲ್ವಾ. ಸೊ ಈ ಆಕಾಶಿಕ್ ರೆಕಾರ್ಡ್ಸ್ ಅಂತ ಅಂದ್ರೂ ಹಾಗೇನೆ ನಾವು ಮಾಡೋ ಒಂದು ಈವನ್ ನಾವು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಕುಡಿಯೋ ನೀರಿನ ಟೈಮಿಂಗ್ಸ್ ಇಂದ ಹಿಡಿದು ಅದಕ್ಕೆ ಏನು ಆ್ಯಡ್ ಮಾಡ್ಕೊಂಡಿದೀವಿ ಅನ್ನೋದ್ರಿಂದ ಹಿಡಿದು ಎಷ್ಟು ಗಂಟೆ ಎಷ್ಟು ನಿಮಿಷಕ್ಕೆ ಅನ್ನೋದು ಕೂಡ ರೆಕಾರ್ಡ್ ಆಗಿರುತ್ತೆ. ಆ್ಯಂಡ್ ಇದನ್ನು ನಮಗೆ ಅರ್ಥ ಆಗಲಿ ಅನ್ನೋದು ಉದ್ದೇಶಕ್ಕೆ ಆಕಾಶಿಕ್ ರೆಕಾರ್ಡ್ಸ್ನ ಒಂದು ಲೈಬ್ರರಿ ಥರ ಅಂತ ಹೇಳಿರ್ತಾರೆ. ಬಟ್ ಅಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ನಾವು ರೀಡ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ವಿ ಅಂತ ಅಂದರೆ ಏನ್ ಮಾಡ್ತಾ ಇದೀವಿ ನಾವು ಅನ್ನೋದು ನಮಗೆ ಗೊತ್ತಾಗುತ್ತೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸ್ಪಿರಿಚುಯಾಲಿಟಿ ಅನ್ನೋದು ಒಂದು ಸಂಸಾರನ ಬಿಟ್ಟು ನೀನು ದೂರ ಹೋಗಿ ಮಾಡೋ ಅಂಥದ್ದು ಅಂತ ಅಲ್ಲ. ಎಲ್ಲದರ ಜೊತೆಗೆ ನೀನು ಬ್ಯಾಲೆನ್ಸ್ ಮಾಡಿಕೊಂಡು ನಿನ್ನ ಸೋಲ್ನ ಲೆವೆಲ್ ಏನು, ನಿನ್ನ ಸೋಲ್ನ ಪರ್ಪಸ್ ಏನು ಅಂತ ತಿಳ್ಕೊಂಡು ಅದನ್ನು ಕೂಡ ನೀನು ರೀಚ್ ಆಗೋದಿದೆಯಲ್ಲ, ಅದು ಸ್ಪಿರಿಚುಯಾಲಿಟಿ ಆಗಿರತ್ತೆ. ಸ್ಪಿರಿಚುವಲ್ ಲೈಫಲ್ಲಿ ಮದುವೆ ಆಗಬಾರ್ದು, ಅವನಿಗೆ ಮಗು ಆಗಬಾರ್ದು, ಗಂಡ ಇರಬಾರ್ದು, ಹೆಂಡತಿ ಇರಬಾರ್ದು, ನೋ, ಅದೆಲ್ಲ ಇಲ್ಲ. ಸೊ ಅದೆಲ್ಲ ಸಂಪೂರ್ಣವಾಗಿ ಸುಳ್ಳು. ನಾವು ಎಲ್ಲೇ ಇದ್ರೂ ಎಷ್ಟು ಪರ್ಫೆಕ್ಟ್ ಆಗಿರ್ತೀವಿ, ಆ್ಯಂಡ್ ಮೀನ್ಸ್ ಎಷ್ಟು ಪ್ಯೂರ್ ಆಗಿ ನಾವು ಬಿಹೇವ್ ಮಾಡ್ತೀವಿ, ಆ್ಯಂಡ್ ಯಾವ ರೀತಿಯಲ್ಲಿ ನಮ್ಮ ಕರ್ಮನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನಾವು ಹ್ಯೂಮನಿಟಿ ಅನ್ನೋದು, ಹ್ಯೂಮನ್ಸ್ ಆಗಿ ನಮ್ಮಲ್ಲಿರುವಂಥ ಒಂದು ಹ್ಯೂಮನಿಟಿ ಅನ್ನೋದು ಯಾವ ಲೆವೆಲಲ್ಲಿ ಇದೆ, ಹೇಗೆ ನಾವು ಒಂದು ಸಿಚುವೇಶನ್ಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇ ಒಂದು ಸ್ಪಿರಿಚುಯಾಲಿಟಿ ಅಂತ ಹೇಳ್ಬೋದು. ಆ್ಯಂಡ್ ಸ್ಪಿರಿಚುವಲ್ ವೇ ಇದೆಯಲ್ಲ, ಇದು ಕೊಡೋ ಅಂಥ ಖುಷಿನ ಇನ್ಯಾವುದೂ ಕೂಡ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಲೈಫಲ್ಲಿ. ಇದು ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ, ಬಟ್ ಯಾವ ಒಂದು ಲೈಫಲ್ಲಿ ಅವ್ರಿಗೆ ಅದು ಸಿಗತ್ತೆ. ನಾವೀಗ ಹೇಳ್ತೀವಿ ಯೂಶುವಲ್ ಆಗಿ ಒಂದು ಮನುಷ್ಯಂಗೆ 9 ಜನ್ಮ ಇರತ್ತೆ ಅಂತ ಹೇಳ್ಬಿಟ್ಟು, ಖಂಡಿತ ಇಲ್ಲ. 9 ಅಲ್ಲ, 100 ಜನ್ಮ ಇರ್ಬೋದು, 900 ಜನ್ಮ, 1000 ಜನ್ಮ ಇರ್ಬೋದು. ಯಾಕೆಂದ್ರೆ ಆ ಒಂದು ಪ್ರತಿಯೊಂದು ಜನ್ಮದಲ್ಲೂ ಅವನು ಏನ್ ಮಾಡ್ತಾನೆ, ಏನ್ ಕರ್ಮ ಮಾಡ್ತಾನೆ ಅನ್ನೋದ್ರ ಮೇಲೆ 2 ಜನ್ಮ ಕೂಡ ಇರ್ಬೋದು, 1 ಜನ್ಮ ಕೂಡ ಇರ್ಬೋದು. ಅವನು ಏನು ತನ್ನ ಕರ್ಮನ ಮಾಡ್ತಿದ್ದಾನೆ ಅನ್ನೋದ್ರ ಮೇಲೆ, ಅವನ ಸೋಲು ಯಾವ ಲೆವೆಲ್ಗೆ ರೀಚ್ ಆಗಿದೆ ಅನ್ನೋದ್ರ ಮೇಲೆ ಅವನ ಒಂದು ಲೈಫ್ ನಿರ್ಧಾರ ಆಗತ್ತೆ. ಆ್ಯಂಡ್ ಒಂದು ಮನುಷ್ಯ ಅಂತ ಬಂದಾಗ, ಈಗ ನಾವು ಮನುಷ್ಯ ರೂಪ ತಾಳಿದೀವಿ ಅಂದಾಗ ಇದು ನನ್ನ 1ನೇ ಜನ್ಮ ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೇ ನನ್ನ
ನಾನು ಹೇಳಿದೆ 900 ಜನ್ಮ ಇರ್ಬೋದು, 1000 ಜನ್ಮ ಇರ್ಬೋದು, ನನ್ನ 1000ನೇ ಜರ್ನಿ ಇದು ಲೈಫ್ ಇದ್ದಿರ್ಬೋದು, ಯಾರಿಗ್ ಗೊತ್ತು. ಅಥವಾ 1ನೇ ಲೈಫೇ ಇರ್ಬೋದು, ಅಥವಾ 10ನೇ ಲೈಫ್ ಇರ್ಬೋದು, ಗೊತ್ತಿಲ್ಲ ಯಾವ್ಯಾವ ಲೈಫಲ್ಲಿ ನಾವೇನೇನು ಮಾಡಿದ್ವಿ ಅಂತ. ಬಟ್ ಆಕಾಶಿಕ್ ರೆಕಾರ್ಡ್ ಸಿಗೋದ್ರೆ ಎಲ್ಲಾನು ಸಿಗತ್ತೆ. ಆ್ಯಂಡ್ ಅದೆಲ್ಲ ಇರಲಿ. ಸೊ ನಾನು ಮಾಸ್ಟರ್ ಡಿಗ್ರಿ ರೇಖಿ ತಗೊಂಡು ಕೂಡ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಸ್ಪಿರಿಚುವಲ್ ಆಗಿ ನಂಗೆ ಎಲ್ಲ ಇಂಟ್ಯೂಷನ್ಸು ಸಿಗ್ತಾ ಇತ್ತು, ಹೀಗೆ ಆಗತ್ತೆ ಅಂತ. ಆದರೆ ನಾನು ನನ್ನ ಗಟ್ ಫೀಲಿಂಗ್ಸ್ನ ನಂಬ್ತಾ ಇರಲಿಲ್ಲ. ಮನ್ಸು ಹೇಳ್ದಂಗೆ ಅಯ್ಯೋ ಅವ್ರ ಪಾಪ, ಅಯ್ಯೋ ಇವ್ರ ಪಾಪ ಅಂತ ಹೇಳ್ಕೊಂಡು ಯಾರಿಗೋಸ್ಕರನೂ ನಾನು ನನ್ನ ಲೈಫ್ನ ತ್ಯಾಗ ಮಾಡಿಬಿಟ್ಟೆ. ಸೊ ಇದು ಎಲ್ಲಾನು ಕರ್ಮ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇನೇ ಸತ್ಯ. ಎಲ್ಲ ಕಾರ್ಮಿಕ್ ರಿಲೇಶನ್ಶಿಪ್, ಈ ಆನ್ ಆ್ಯಂಡ್ ಆಫ್ ರಿಲೇಶನ್ಶಿಪ್ಪಲ್ಲಿ ನಾನಿವತ್ತು ಆಟೋಮೆಟಿಕ್ ಆಗಿ ವಿತಿನ್ 4 ಮಂತ್ಸಲ್ಲಿ ಇಷ್ಟೊಂದು ಪಾಸಿಟಿವ್ ಆಗಿದ್ದೀನಿ, ಇಷ್ಟೊಂದು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅಂದರೆ ಐ ಕಾಂಟ್ ಬಿಲೀವ್ ದಿಸ್. ನಾನೇನು ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನಾನು ಮಾತಾಡ್ತಾ ಇರೋದು ಇವತ್ತು ನನಗೆ ತುಂಬ ಖುಷಿಯಾಗಿರೋಂಥ ವಿಷಯ. ಸೊ ಆಕಾಶಿಕ್ ರೆಕಾರ್ಡ್ಸಲ್ಲಿ ಬಂದಿರೋದು ನಾನು ನನ್ನ ರೇಖಿನ ರೀಸ್ಟಾರ್ಟ್ ಮಾಡಬೇಕು ಅನ್ನೋದು. ಆ್ಯಂಡ್ ಈ ಭಗವದ್ಗೀತೆ ಅನ್ನೋದು ಆಕಾಶಿಕ್ ರೆಕಾರ್ಡ್ಸ್ ಅಲ್ಲ, ಇದು ನನ್ನ ಸೋಲ್ ಇಂಟೆನ್ಷನ್. ನಾನು ಇದನ್ನ ಓದಬೇಕು, ನಾನು ಇದ್ರ ಬಗ್ಗೆ ವಿಡಿಯೋಸ್ನ ಮಾಡಬೇಕು. ಆ್ಯಂಡ್ ನಾನು ತುಂಬ ವಿಡಿಯೋಸಲ್ಲಿ ಇದ್ರ ಬಗ್ಗೆ ಕೇಳ್ತಾ ಇದ್ದೆ. ಈ ಭಗವದ್ಗೀತೆ ಅನ್ನೋದ್ರಲ್ಲಿ ಕೃಷ್ಣ ಒಂದು ಸೈಕಾಲಜಿಸ್ಟ್ ಥರ, ಅಂದರೆ ನಾವು ಸೈಕಾಲಜಿಸ್ಟ್ ಡಾಕ್ಟರ್ನ ಏನು ಹೇಳ್ತೀವಿ, ಸೊ ಆ ಥರ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣನ ಪಾತ್ರ ಅದಾಗಿರುತ್ತೆ. ಅರ್ಜುನನ ಪಾತ್ರ ಏನಾಗಿರುತ್ತೆ ಅಂದರೆ ಒಬ್ಬ ಪೇಷಂಟ್ ಬಂದು ಡಾಕ್ಟರ್ ಹತ್ರ, ಸೈಕಾಲಜಿಸ್ಟ್ ಹತ್ರ ಹೇಳ್ಕೊಳ್ಬೇಕಾದ್ರೆ ಏನು ಹೇಳ್ಕೊತಾನೆ ತನ್ನ ಮನಸ್ಸಲ್ಲಿರೋದೆಲ್ಲ ಆ ಥರ ಇಲ್ಲಿ ಕೃಷ್ಣ ಹೇಳ್ಕೊಳ್ತಾನೆ. ಸೊ ಅದನ್ನೆಲ್ಲವನ್ನು ಫಸ್ಟು ಕೃಷ್ಣ ಕೇಳಿಸ್ಕೊತಾನೆ ಲೈಕ್ ಡಾಕ್ಟರ್ ಥರ. ಅದಾದಮೇಲೆ ಕೃಷ್ಣ ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಸೊಲ್ಯೂಷನ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾನು ತುಂಬ ಭಗವದ್ಗೀತೆ ಬಗ್ಗೆ ಕೇಳಿದೆ. ಸೊ ಪೂರ್ಣವಾಗಿ ನಾನು ಭಗವದ್ಗೀತೆನ ಓದಬೇಕು, ಅದ್ರ ಬಗ್ಗೆ ವಿಡಿಯೋಸ್ ಮಾಡಬೇಕು, ಎಲ್ರಿಗೂ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿರೋ ನಾಲೆಡ್ಜ್ನ ಕೊಡಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಈ ಭಗವದ್ಗೀತೆ ಬುಕ್ ಇದೆಯಲ್ಲ, ಇದಕ್ಕೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಏನೋ ಅಮೌಂಟ್ ಬಂದ್ಬಿಟ್ಟು ಏನು ತುಂಬ ಏನಲ್ಲ, ಇದರಲ್ಲಿ ಮೆನ್ಷನ್ ಆಗಿಲ್ಲ. ಐ ಥಿಂಕ್ ನಾನು ಇದು ಕೊಟ್ಟಿರೋದು ಲೆಸ್ ದ್ಯಾನ್ 300 ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅಷ್ಟನ್ನು ನಾನು ಹೇಳಿದ್ನಲ್ಲ, ನಾನು ಒಂದು ರೂಪೀಸ್ನ ಅರ್ನ್ ಮಾಡೋದಕ್ಕೆ, ಒಂದು ರೂಪೀಸ್ನ ಸೇವ್ ಮಾಡೋದಕ್ಕೆ ಆ್ಯಂಡ್ ಈ ಒಂದು ಬುಕ್ನ ತರಿಸ್ಕೊಳ್ಳೋದಕ್ಕೂ ಅಷ್ಟು ಕಷ್ಟಪಟ್ಟಿದ್ದೀನಿ. ಆ್ಯಂಡ್ ಈ ಒಂದು ಬುಕ್ ಇರ್ಬೋದು, ಇನ್ನೂ ಕೆಲವು ಬುಕ್ಗಳು ಆರ್ಡರಲ್ಲಿದೆ, ಇನ್ನೂ ಕೆಲವು ಬುಕ್ಗಳು ನನ್ನ ಕೈಲಿದೆ. ಆಲ್ರೆಡಿ ನಾನು ಓದಿದ್ದೀನಿ. ಆ ಬುಕ್ಸ್ ಎಲ್ಲ ನಾನು ನಿಮಗೆ ಇವಾಗ ತೋರ್ಸೋಕ್ಕಾಗಲ್ಲ, ಇನ್ನೊಂದು ದಿನ ನಾನು ತೋರಿಸ್ತೀನಿ. ಇದು ನನ್ನ ಹ್ಯಾಪಿನೆಸ್ಗೆ ಒಂದು ರೀಸನ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಜಪ ಅಂದರೆ ನಾಮ ಜಪ ನೀವೆಲ್ಲಾದರೂ ಕೂತ್ಕೊಂಡು ಮಾಡ್ಕೋಬೋದು, ನಿಮ್ಮ ಮನಸ್ಸಲ್ಲೇ ಮಾಡ್ಕೊಬೋದು, ಅಥವಾ ಒಂದು ದೀಪ ಹಚ್ಚಿಟ್ಕೊಂಡು ಮಾಡ್ಕೋಬೋದು. ಸಮ್ಟೈಮ್ಸ್ ನಮಗೆ ಈ ಜಪ ಸರನ ಇಟ್ಕೊಂಡು ಜಪ ಮಾಡಿದಾಗ ನಿಮಗೆ ನೀವು ಇಷ್ಟೇ ಮಾಡಿ ಸಾಕು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ. ಬರೀ ಇದರಲ್ಲಿರೋದು 111 ಇದೆ. ಸೊ ನನಗೆ ಈ ಬುಕ್ ತಗೋಬೇಕಾದ್ರೆ ಒಂದು ಖುಷಿಯಾಗಿದೆ, ಏನು ಗೊತ್ತಾ, ಅಂದರೆ ನನ್ನ ಹತ್ರ ಈ ಥರ ಜಪಸರಗಳು ತುಂಬಾ ಇದ್ದಾವೆ. ಆದರೆ ಪ್ರೆಸೆಂಟಾಗಿ ಈ ಪ್ಲೇಸಲ್ಲಿ ನನ್ನ ಹತ್ರ ಇರಲಿಲ್ಲ. ಒಂದಿತ್ತು, ಬಟ್ ಅದು ನಂಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಈ ಬುಕ್ನ ನಾನು ತಗೋಬೇಕಾದ್ರೆ ಇದೊಂದು ಗಿಫ್ಟ್ ಅಂತ ಆಯಿತು. ನಂಗೆ ತುಂಬಾ ಖುಷಿ ಆಯಿತು, ತಗೊಂಡೆ ನಾನು. ಇದೇ ಪರ್ಟಿಕ್ಯುಲರ್ ಎಡಿಷನ್ನ ನಾನು ತೊಗೊತೀನಿ ಅದಕ್ಕೋಸ್ಕರ, ಯಾಕೆಂದರೆ ಈ ಜಪಸರ ಬರುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ಸಂಡೇನೆ ಬಂದಿದೆ, ನನ್ನ ಕೈಗೆ ಸಿಕ್ಕಿದ್ದು ಇವತ್ತು. ಭಾಳ ಕಾಡಿಸಿ ಸಿಕ್ತು ಈ ಬುಕ್ಕು. ಸಂಡೇನೆ ನಾನು ಇದನ್ನ ಓದಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ಓಕೆ. ನನ್ನ ಖುಷಿಗೆ ತುಂಬ ದೊಡ್ಡ ರೀಸನ್ ಈ ಭಗವದ್ಗೀತೆ ಬಂದಿರುವಂಥ ಬುಕ್ಕು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ರೀಡಿಂಗ್ ತೊಗೊಂಡಿರೋದೇ ಮೊನ್ನೆ, ಇದು ನೆನ್ನೆ ಬುಕ್ ಮಾಡಿರೋದು ಇವತ್ತೇ ಬಂದಿದೆ. ಸೊ ಏನಂತ ಹೇಳೋಣ ಇದೆಲ್ಲ ಒಂದು ಮಿರಾಕಲ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಆಲ್ರೆಡಿ ನಿಮಗೆ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ, ನೆಕ್ಸ್ಟ್ ಇಯರ್ ನಾನು ಶಿವರಾತ್ರಿನ ಎಲ್ಲಿ ಮಾಡ್ತೀನಿ ಅನ್ನೋದನ್ನ. ನಾನು ಇಂಡಿಯಾದಲ್ಲಂತೂ ಖಂಡಿತ ಆಚರಣೆ ಮಾಡ್ತಾ ಇಲ್ಲ, ಬಟ್ ದೊಡ್ಡ ಲೆವೆಲಲ್ಲೇ ನಾನು ಅದನ್ನು ಆಚರಣೆ ಮಾಡ್ತಾ ಇದ್ದೀನಿ. ಅದು ಜೊತೆಗೆ
ನೀವು ಕೂಡ ಲೈವ್ ಆಗಿ ನನ್ನ ಜೊತೆ ಆರಾಧನೆ ಮಾಡ್ಬೋದು. ಆ್ಯಂಡ್ ನಾನು ಆ ಟೈಮಲ್ಲಿ ಆ ಒಂದು ಪ್ಲೇಸ್ಗೆ ಹೋಗೋದೇನೆ ನಾನೊಂದು ಅವಾರ್ಡ್ನ ತಗೊಳ್ಳೋದಕ್ಕೆ. ಸೊ ಇದು ನನ್ನ ಲೈಫ್ನ ಬಿಗ್ ಸಕ್ಸಸ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಈ ಭಗವದ್ಗೀತೆನ ಲರ್ನ್ ಮಾಡ್ಕೊಂಡಿರ್ಬೇಕು. ಆ್ಯಂಡ್ ನಾನು ಇನ್ನೂ ನನಗೆ ಏನೇನು ವಿದ್ಯೆಗಳ ಗೊತ್ತಿದೆ ಅದ್ರದ್ದೆಲ್ಲ ಸರ್ಟಿಫಿಕೇಟ್ ಬೇಕು. ವಿತೌಟ್ ಸರ್ಟಿಫಿಕೇಟ್ ಏನೇ ನಾಲೆಡ್ಜ್ ಇದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ನಾನೀಗ ಮಾಡ್ತಾ ಇರೋ ಕೆಲಸ ಏನು ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ಗಳನ್ನ ನಾನು ತಗೊಳ್ಳೋದಕ್ಕೆ ಆ ಒಂದು ರೂಪಾಯಿನ ನಾನು ಕಷ್ಟಪಟ್ಟು ನಾನು ತುಂಬ ಕೋರ್ಸ್ಗಳಿಗೆ ಜಾಯಿನ್ ಆಗಿದ್ದೀನಿ. ಸೊ ತುಂಬ ಬ್ಯುಸಿ ಕೂಡ ಇದ್ದೀನಿ. ಅದ್ರ ಜೊತೆಗೆ ನಾನು ನಂದೇ ಆಗಿರುವಂತಹ ಒಂದು ನಿಮಗೆ ಹೇಳಿದೆ ಏನು ಅಂತ ಅಂದರೆ, ಈ ಸಿಹಿ ಇದ್ದಲ್ಲಿ ಇರುವೆಗಳು ಜಾಸ್ತಿ ಅಲ್ವಾ. ಸೊ ಈ ವಿದ್ಯೆ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ, ಸ್ಪಿರಿಚುವಲ್ ವೇಗೆ ಕರ್ಕೊಂಡು ಹೋಗೋಂಥ, ದೇವರ ಹತ್ರ ಕರ್ಕೊಂಡು ಹೋಗುವಂಥ ಈ ವಿದ್ಯೆ, ಈ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದ್ರಲ್ಲಿ, ಈ ಮೋಟಿವೇಶನ್ ಮಾಡೋದ್ರಲ್ಲಿ ನಾನು ಸ್ವೀಟ್ ಥರ ಆದರೆ ನನ್ನ ಹಿಂದೆ ಇರುವೆ ಥರ ತುಂಬ ಜನನ ನಾನು ಕರ್ಕೊಂಡು ಅವರ ಸೋಲ್ನ ಕೂಡ ತುಂಬ ಎತ್ತರದ ಲೆವೆಲ್ಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾನು ಕೆಲವೊಂದೊಂದು ಕ್ಲಾಸ್ಗಳನ್ನ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಜಾಯಿನ್ ಆಗೋದಕ್ಕೆ ಇಷ್ಟ ಇರೋರು ಖಂಡಿತವಾಗಿ ಜಾಯಿನ್ ಆಗಿ. ನಾನು ಆಲ್ಮೋಸ್ಟ್ ಆ ಲೇಡೀಸ್ಗೆ ಅದರಲ್ಲೂ ನಾನು ತುಂಬ ಹೀಲಿಂಗ್ ಪ್ರೋಸೆಸ್ನ ಆ್ಯಂಡ್ ಕ್ಲಾಸಸ್ನ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೆ. ಬಟ್ ನನ್ನ ಈ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗಿಂದ ನನಗೆ ಗೊತ್ತಾಗಿರೋದು ಏನು ಅಂತ ಅಂದರೆ, ನಾನು ಯಾವುದನ್ನು ಕೂಡ ಫ್ರೀಯಾಗಿ ಮಾಡೋ ಹಾಗಿಲ್ಲ. ಯಾಕೆಂದರೆ ನನ್ನ ಒಂದು ಎನರ್ಜಿನ ನಾನು ಯೂಸ್ ಮಾಡ್ಕೊಂಡಿರ್ತೀನಿ. ನಾನು ಇಷ್ಟೆಲ್ಲ ಕಷ್ಟಪಡೋದಕ್ಕೆ ರೀಸನ್ ಕೂಡ ಅದೇ ಆಗಿರುತ್ತೆ. ಪವರ್ ನಮ್ಮ ಹತ್ರ ಇರುವಂಥ ಒಂದು ಪವರ್ ಅದು. ಸೊ ಅದು ಯಾವತ್ತೂ ಮಿಸ್ಯೂಸ್ ಆಗಬಾರ್ದು. ನಾವು ಹೀಲ್ ಮಾಡಿಕೊಟ್ಬಿಡ್ತೀವಿ, ನಾವು ಒಳ್ಳೇದಕ್ಕೆ ಮಾತ್ರ ನಾನು ಹೀಲ್ ಮಾಡಿಕೊಟ್ಟಿರೋ ಅಂಥದ್ದು. ಸೊ ಮಾಡಿಕೊಟ್ಟಿರ್ತೀವಿ, ಬಟ್ ಅದನ್ನು ಅವರು ಒಳ್ಳೆ ರೀತಿಯಲ್ಲಿ ಕನ್ಸಿಡರ್ ಮಾಡದೆ ಅದನ್ನು ಅವ್ರು ಮಿಸ್ಯೂಸ್ ಮಾಡಿಕೊಂಡಾಗ ಆ್ಯಂಡ್ ಅವ್ರು ಅದನ್ನು ಕೇರ್ಲೆಸ್ ಆಗಿ ತೊಗೊಂಡಾಗ ಅದು ನಮಗೆ ಬ್ಯಾಕ್ ಫೈರ್ ಆಗುತ್ತೆ. ಸೊ ಈ ಬ್ಯಾಕ್ ಫೈರಿಂದನೇ ನಾನು ತುಂಬ ಫೇಸ್ ಮಾಡಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಬ್ಯಾಕ್ ಫೈರ್ ಆಗಬಾರ್ದು ಅಂತ ಅಂದರೆ ಇಂಟ್ರೆಸ್ಟೆಡ್ ಇರೋರಿಗೆ ಆ್ಯಂಡ್ ನೀಡ್ ಇರೋರಿಗೆ ಮಾತ್ರ ನಾವು ಅದನ್ನು ಕಲಿಸ್ಬೇಕು. ಆ್ಯಂಡ್ ಅದಕ್ಕೆ ನಮ್ಮ ಎನರ್ಜಿ ಏನು ನಾವಿದೆ, ನಾನು ಎವ್ರಿ ಟೈಮ್ ಎನರ್ಜಿ ಅಂತ ಅಂದಾಗ ನೀವು ಅನ್ಕೊಂತೀರಾ ಫುಡ್ ತಿಂದಿರೋ ಎನರ್ಜಿ ಅಂತ. ನನ್ಗನ್ಸೋ ಪ್ರಕಾರ ಸೊ ನಾನು ಫುಡ್ ತಿಂದಿರೋ ಎನರ್ಜಿ ಬಗ್ಗೆ ಮಾತಾಡ್ತಾ ಇಲ್ಲ. ಎನರ್ಜಿ ಅಂತ ಅಂದರೆ ನಾವು ಮೆಡಿಟೇಷನ್ ಮಾಡೋದ್ರಿಂದ ಇರ್ಬೋದು, ಆ್ಯಂಡ್ ನಾವೊಂದು ನಾಮಜಪನ ಮಾಡೋದ್ರಿಂದ ಇರ್ಬೋದು, ಇಂಥವುಗಳಿಂದ ನಾವು ಗಳಿಸಿರುವಂತಹ ಎನರ್ಜಿ, ನಮ್ಮ ಆರ ಪವರ್ ಚಕ್ರ ಹೇಲ್ ಮಾಡ್ಕೊಳ್ಳೋದಿರ್ಬೋದು, ಆ್ಯಂಡ್ ನಾವು ಪಾಸಿಟಿವ್ ಆಗೋದಿರ್ಬೋದು. ಇದರಿಂದ ಏನು ನಮ್ಮಲ್ಲಿ ಒಂದು ಎನರ್ಜಿ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಎನರ್ಜಿ ಫೀಲ್ಡ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ನಮ್ಮ ಎನರ್ಜಿನ ನಾವು ಹಾಕಿ ಬೇರೆಯವ್ರಿಗೆ ಒಂದು ವಿದ್ಯೆನ ನಾವು ಕಲಿಸ್ತಾ ಇದ್ದೀವಿ ಅಂತ ಅಂದಾಗ ಅವರು ಕೂಡ ಅದಕ್ಕೆ ಇನ್ ರಿಟರ್ನ್ ಏನಾದರೂ ಕೊಡಲೇಬೇಕು. ಅದು ಮನಿ ರೂಪದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಸೊ ಎನರ್ಜಿ ಎಕ್ಸ್ಚೇಂಜ್ ಅಂತ ಇದಕ್ಕೆ ಹೇಳ್ತೀವಿ. ನಾನು ಇದುವರೆಗೂ ಆಲ್ಮೋಸ್ಟ್ ಅದರಲ್ಲೂ ಲೇಡೀಸ್ಗೆ ನನಗೆ ಅದೇನಂತ ನನಗೆ ಗೊತ್ತಿಲ್ಲ. ನನಗೆ ಹೆಣ್ಮಕ್ಳು ಅಂತ ಅಂದರೆ ಭಾಳ ಪ್ರೀತಿ. ಯಾರೇ ಹೆಣ್ಮಕ್ಳ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಹೇಳಿದ್ರು ನಾನು ಹೇಳಿರ್ಬೋದು, ಬಟ್ ಕೆಟ್ಟದಾಗಲ್ಲ. ಅಂದರೆ ಇಂಥ ಪರ್ಸನ್ ಹತ್ರ ನೀವು ಹೋಗಬೇಡಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಆ ಪರ್ಸನ್ನಿಂದನೇ ನಿಮಗೆ ತೊಂದರೆ ಇದೆ. ಬಿಕಾಸ್ ಆಫ್ ಮೈ ಇಂಟ್ಯೂಷನ್ಸ್, ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ನಾನು ಅದನ್ನು ಹೇಳಿದ್ದೀನಿ, ಹೀಗೆ ಮಾಡಕ್ಕೆ ಹೋಗಬೇಡಿ ಅಂತ. ಬಟ್ ಆ ಒಂದು ಲೇಡಿ ಬಗ್ಗೆ ನಾನು ಕೆಟ್ಟದಾಗಿ ಹೇಳಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳಿಲ್ಲ. ನಿಮಗೆ ಒಂದು ಏನು ನಿಮ್ಮ ಲೈಫ್ ಹಾಳಾಗಬಾರ್ದು, ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೀಗೆ ಮಾಡಬೇಡಿ ಅಷ್ಟೇ ನಾನು ಹೇಳಿರೋದು. ಬಿಟ್ಟರೆ ನನಗೆ ಲೇಡೀಸ್ ಬಗ್ಗೆ ಭಾಳ ಸಾಫ್ಟ್ ಕಾರ್ನರು. ಸೊ ನಾನು ಅದರಲ್ಲೂ ಲೇಡೀಸ್ಗಳಿಗಂತೂ ತುಂಬಾ ನಾನು ಫ್ರೀ ರೀಡಿಂಗ್ಸ್ ಮಾಡಿದ್ದೀನಿ ಆ್ಯಂಡ್ ಫ್ರೀ ಮ್ಯಾನಿಫೆಸ್ಟೇಷನ್ ಮಾಡಿಕೊಟ್ಟಿದ್ದೀನಿ, ಮೆಥಡ್ಸ್ನ ಹೇಳ್ಕೊಟ್ಟಿದ್ದೀನಿ. ಸೊ ಇದೆಲ್ಲ ನನಗೆ ಬ್ಯಾಕ್ ಫೈರ್ ಆಗಿದೆ. ಬಟ್ ಇಟ್ಸ್ ಓಕೆ, ನಾನು ಅದನ್ನು ಮಾಡಿರೋದ್ರಿಂದ ನನಗೆ ಸಂತೋಷ ಕೂಡ ಸಿಕ್ಕಿದೆ. ಇನ್ನು ಮುಂದೆ ನನ್ನ ಯಾವ ಪ್ರೋಸೆಸ್ ಕೂಡ ಫ್ರೀ ಆಗಿ ಇರೋದಿಲ್ಲ. ಸೊ ಎಲ್ಲದಕ್ಕೂ ಕೂಡ ಚಾರ್ಜಸ್ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ನನಗೆ ಬ್ಯಾಕ್ ಫೈರ್ ಆಗಬಾರ್ದು. ಆ್ಯಂಡ್ ಅದನ್ನು ಫ್ರೀಯಾಗಿ ತೊಗೊಂಡಾಗ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ನೆಗ್ಲಿಜೆನ್ಸಿನೇ ಜಾಸ್ತಿ. ನಾವು ದುಡ್ಡು ಕೊಟ್ಟು ಏನೋ ಒಂದು ಕಲಿತಾಗ ಅದ್ರ ಬಗ್ಗೆ ನಮಗೆ ನೆಗ್ಲಿಜೆನ್ಸಿ ಹೋಗ್ಬಿಟ್ಟು ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅಂತ. ನಿಜ ಹೇಳಬೇಕು ಅಂದರೆ ನಾನು
ಲ್ಯಾಕ್ಸ್ ಟುಗೆದರ್ ಕೊಟ್ಬಿಟ್ಟು ಕಲ್ತಿರೋ ವಿದ್ಯೆಗಳನ್ನ ನಾನು ಝೀರೋ ಏನೂ ಇಲ್ಲದೆ ನಾನು ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಸೊ ರಿಯಲಿ ಅದ್ರ ಬಗ್ಗೆ ನನ್ನ ಬಗ್ಗೆ ನನಗೆ ಪ್ರೌಡ್ ಕೂಡ ಇದೆ, ಬಟ್ ಅದೇ ನನಗೆ ಬ್ಯಾಕ್ ಫೈರ್ ಕೂಡ ಆಗಿದೆ. ಸೊ ಅದ್ರ ಬಗ್ಗೆ ಬೇಜಾರು ಕೂಡ ಇದೆ. ಹಾಗಾಗಿ ನಾನು ಯಾವುದೇ ಥರ ಫ್ರೀ ಆಗಿ ಯಾವುದೇ ಎನರ್ಜಿ ಎಕ್ಸ್ಚೇಂಜ್ನ ಕೂಡ ಮಾಡೋದಿಲ್ಲ. ಆ್ಯಂಡ್ ನನ್ನ ಜೊತೆ ಯಾವುದೇ ಸೋಲ್ ಮೇಲೆ ಬರಬೇಕು ಅಂದ್ರೂ ಅವರು ಕೂಡ ಏನೋ ಒಂದು ಇನ್ ರಿಟರ್ನ್ ಆಗಿ ಕೊಡಲೇಬೇಕು. ಬಿಕಾಸ್ ಅವರ ಸೋಲ್ ಪ್ಯೂರ್ ಆಗಬೇಕು. ಮೊನಿಗೆ ಕೂಡ ಒಂದು ಎನರ್ಜಿನೇ ಇರೋದು. ಈ ಹಾಕಿರೋ ಒಂದು ಬಟ್ಟೆ ನಿಮಗೆ ಇದಕ್ಕೆ ಜೀವ ಇಲ್ಲ ಅಂತ ಅನ್ನಿಸ್ಬೋದು. ಇದು ನಾಳೆ ದಿನ ಇದ್ರ ಕಲ್ಲರ್ ಹೋಗಿ ಇದು ಹಾಕಿ ಕಲ್ಲರ್ ಪೇಡ್ ಆಗಿ ನೆಲ ವರ್ಷ ಬಟ್ಟೆ ಆದ್ರೂ ಕೂಡ ಇದಕ್ಕೆ ಇದ್ರದ್ದೇ ಆಗಿರುವಂತಹ ಒಂದು ಎನರ್ಜಿ ಇದೆ, ಇದ್ರದ್ದೇ ಆಗಿರುವಂತಹ ಒಂದು ಶಕ್ತಿ ಇದೆ. ನಾನು ಯಾವಾಗ್ಲೂ ಒಂದು ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ನ ಹಾಕ್ತಾ ಇರ್ತೀನಿ, ನಾವೆಲ್ಲರೂ ಕೂಡ ಈಶ್ವರನ ಅಂಶ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಬಟ್ಟೆ ಕೂಡ ಈಶ್ವರನ ಅಂಶ, ನಾನು ಕಟ್ಟಿರೋ ಒಂದು ದಾರ ಕೂಡ ಈಶ್ವರನ ಅಂಶ, ನನ್ನ ಹೇರ್ ಕೂಡ ಒಂದು ಈಶ್ವರನ ಅಂಶ, ಇದರಲ್ಲಿರೋ ಪ್ರತಿಯೊಂದು ಮಣಿ ಕೂಡ ಈಶ್ವರನ ಅಂಶನೇ, ಇದರಲ್ಲಿರೋ ದಾರ ಕೂಡ ಈಶ್ವರನ ಅಂಶನೇ. ಆ್ಯಂಡ್ ದುಡ್ಡು, ನಮಗೆ ದುಡ್ಡಿಗೆ ಜೀವ ಇಲ್ಲ, ಬಟ್ ದುಡ್ಡಿಗೆ ಬೆಲೆ ಇದೆ ಅಂತ ನಾವು ಅನ್ಕೊಂಡಿದ್ವಿ. ನೋ ನೋ ನೋ, ಎವ್ರಿಥಿಂಗ್ ಏನು ಈಶ್ವರನ ಅಂಶನೇ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಒಂದನ್ನು ತಗೊಂಡಿದ್ದಕ್ಕೆ ನೀವು ಇನ್ನೊಂದನ್ನು ಕೊಡಲೇಬೇಕು. ಸೊ ಇದೇ ಅಂದರೆ ನಿಜವಾದ ಲೈಫಿಗೆ ಒಂದು ನಾವು ಕೊಡುವಂತಹ ಅರ್ಥ ಆಗಿರುತ್ತೆ. ಸೊ ಯಾವುದು ಕೂಡ ಫ್ರೀ ಆಗಂತೂ ಇರೋದಿಲ್ಲ, ಬಟ್ ಎಲ್ಲ ಕೂಡ ನಾನು 60 ದಿನ ಕಲ್ತಿರೋ ವಿದ್ಯೆಯಲ್ಲಿ ನಾನೇನು ಕಲ್ತಿರ್ತೀನಿ ಅಂದರೆ ಬರೀ ಬೇಸಿಕ್ ಕಲ್ತಿದ್ದು. ಆದರೆ ಅಡ್ವಾನ್ಸ್ಡ್ ಮೆಥಡ್ ಗೊತ್ತಿಲ್ಲದೆ ಬರೀ ಬೇಸಿಕ್ನ ತಿಳ್ಕೊಂಡು ಆ್ಯಂಡ್ ನಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತಲೇ ಗೊತ್ತಿಲ್ಲದೆ ನಾವೊಂದು ಮೆಥಡ್ನ ತಿಳ್ಕೊಂಡು ಏನೂ ಉಪಯೋಗ ಇಲ್ಲ. 3 years ನಾನು ಲ್ಯಾಕ್ಸ್ ಟುಗೆದರ್ ಕೊಟ್ಟು ಕಲ್ತಿರೋದನ್ನ ಮತ್ತೆ ನಾನು ಅಡ್ವಾನ್ಸ್ಡ್ ಟ್ರಿಕ್ಸ್ನ ನಾನು ಕಲ್ತ್ಕೊಳೋದಕ್ಕೆ ಆ್ಯಂಡ್ ನಾನು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಟೆಕ್ನಿಕ್ಸ್ನ ತುಂಬಾ ಯೂಸ್ ಮಾಡಿದ್ದೀನಿ. ನನ್ನದೇ ಆಗಿರೋ ಟೆಕ್ನಿಕ್ಸ್ಗಳನ್ನ ನಾನು ತುಂಬಾ ಹುಟ್ಟಾಕಿದ್ದೀನಿ. ಸೊ ಅದನ್ನೆಲ್ಲರೂ ಕೂಡ ನಾನು ನನ್ನ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಕಲಿಸ್ಕೊಡ್ತೀನಿ. ನನ್ನ ಜೊತೆ ಯಾವ ಸೋಲ್ಗಳು ಬರ್ತವೆ ನನಗೂ ಕೂಡ ಗೊತ್ತಿಲ್ಲ. ಆ ಸೋಲ್ ಪರ್ಪಸ್ ಏನು ಅನ್ನೋದು ಕೂಡ ನನಗೂ ಕೂಡ ಗೊತ್ತಿಲ್ಲ. ಸೊ ಬರುವ ಎಲ್ಲ ಸೋಲ್ಗಳಿಗೂ, ನನ್ನ ಹಿಂದೆ ಇರುವ ಎಲ್ಲ ಸೋಲ್ಗಳಿಗೂ ಬರ್ದೇನೆ ಎಲ್ಲದಕ್ಕೂ ಕೂಡ ನಾನು ಕೃತಜ್ಞತೆನ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಬಂದಿದ್ದು ಇವತ್ತಿನ ನನ್ನ ಖುಷಿಗೆ ತುಂಬ ದೊಡ್ಡ ರೀಸನ್ ಭಗವದ್ಗೀತಾ ಆ್ಯಂಡ್ ರೇಖಿ ಬುಕ್. ರೇಖಿ ಮಾಸ್ಟರ್ ಡಿಗ್ರಿ ಈ ಬುಕ್ ಇರೋದು ಇಂಗ್ಲೀಷ್ ಏನಂತ ಹೇಳ್ಬೋದು ವರ್ಷನ್ನಲ್ಲಿ. ಸೊ ಇವತ್ತೊಬ್ರು ನೋಡಿದವ್ರು ಇದೆಲ್ಲ ಏನು ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ, ಇದು ಹೈಲಿ ಪವರ್ಫುಲ್ ಬುಕ್ ಅಂತ ಹೇಳಿದೆ. ಸೊ ಇದೆಲ್ಲ ನನಗೆ ಸಿಕ್ಕಿರೋದು ರಿಯಲಿ ನನಗೆ ತುಂಬಾ ಖುಷಿ ಇದೆ. ಕೆಲವೊಂದು ನನಗೆ ಗಿಫ್ಟಾಗಿ ಕೂಡ ಬಂದಿದೆ, ಕೆಲವುದನ್ನು ನಾನು 11 ರೂಪಾಯಿ ತುಂಬ ಕಷ್ಟಪಟ್ಟು ಕೂಡ ಗಳಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ಸದಾಕಾಲ ನನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. Lots of love, always lots of love. ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿ ಕಾಮ್, ಬಿ ಪ್ರಾಕ್ಟಿಕಲ್, ಬಿ ಪ್ರೆಸೆಂಟ್ ಆ್ಯಂಡ್ ಬಿ ಇಂಡಿಪೆಂಡೆಂಟ್ ಅಂತ ಹೇಳೋದಕ್ಕೆ. ಫಿನಾನ್ಷಿಯಲಿ, ಮೆಂಟಲಿ, ಎಮೋಷನಲಿ, ಸೊ ಎಲ್ಲ ರೀತಿಯಲ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿರಿ. ಬರೋದು ಒಬ್ಬರೇ, ಹೋಗೋದು ಒಬ್ಬರೇ. ಈ ಮಿಡ್ಲಲ್ಲಿ ಬರೋ ರಿಲೇಷನ್ಶಿಪ್ಗಳ ಮಧ್ಯೆ ನಮ್ಮ ಕಾರ್ದಾಟ, ಹೊಡೆದಾಟ, ಹೋರಾಟ ಇವೆಲ್ಲ ಯಾಕೆ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಅವರ ಮಾಡಿದ್ದು ಏನೇ ಒಂದು ಮಾತಿದೆ ಗೊತ್ತಾ, ಯಾರೋ ಬೇರೆಯವ್ರು ಮಾಡಿದ ಪಾಪ ಮಾಡಿರೋರ್ ಪಾಪ ಆಡಿರೋರ್ ಬಾಯಲ್ಲಿ ಅಂತ. ಸೊ ನಾವು ಬೇರೆಯವ್ರು ಮಾಡಿರೋ ತಪ್ಪನ್ನ ನಾವು ಹೇಳಿ ನಾವು ನಮ್ಮ ತಪ್ಪಿತಸ್ತ್ರ ಆಗೋದು ಬೇಡ, ಆ ಪಾಪದಲ್ಲಿ ಭಾಗಿಯಾಗೋದು ಬೇಡ. ಆ್ಯಂಡ್ ಪಾಪ ಮಾಡೋರಿಗೆ ಅಥವಾ ಕೆಟ್ಟ ಕರ್ಮ ಮಾಡೋರಿಗೆ ಯಾವತ್ತೂ ಯಾರು ಕೂಡ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೋಡಿಕೊಂಡು ಸುಮ್ಮನೆ ಕೂಡ ಇರಬೇಡಿ.
ಪಾಪ ಮಾಡೋರ್ಗಿಂತ ಸಪೋರ್ಟ್ ಮಾಡೋರು ಆ್ಯಂಡ್ ನೋಡಿಕೊಂಡು ಸುಮ್ಮನೆ ಕೂರೋರೆ ಇನ್ನೂ ದೊಡ್ಡ ಕರ್ಮನ ಲೈಫಲ್ಲಿ ಫೇಸ್ ಮಾಡಬೇಕಾಗತ್ತೆ. ಇದು ನಾನು ಕೇಳಿರೋದು ನೋಡಿರೋದು ಎರಡೂ ಕೂಡ ಹೌದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೇವ್ರು ನನ್ನ ಜೊತೆ ಇದ್ದಿದ್ದಕ್ಕೆ, ದೇವ್ರು ನನ್ನ ಜೊತೆ ಇದ್ದಾರೆ ಅನ್ನೋದನ್ನ ನನಗೆ ಅರ್ಥ ಮಾಡಿಸಿರೋರಿಗೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.